ಹಾಯ್ ಆಲ್, ಇವತ್ತು ನಾನು ಅಪ್ಲೋಡ್ ಮಾಡ್ತಾ ಇರೋದು ಬ್ಲೂಬೆರಿ ಪಿಕ್ಕಿಂಗ್ ವಿಡಿಯೋ. ನಾವೀಗ ಬಂದಿರೋದು ಡೆಂಪ್ಸಿ ಕಾರ್ನರ್ ಆರ್ಚರ್ಡ್ ಅನ್ನೋ ಒಂದು ಹಣ್ಣಿನ ತೋಟಕ್ಕೆ. ಇಲ್ಲಿ ಬರೀ ಬ್ಲೂಬೆರಿ ಮಾತ್ರ ಇಲ್ಲ, ಬೇರೆಲ್ಲ ಬೆರೀಸ್ ಕೂಡ ಇದೆ, ಹಾಗೆ ಒಂದಿಷ್ಟು ತರಕಾರಿಗಳು ಕೂಡ ಇದೆ. ಈ ಹಣ್ಣನ್ನು ಜಗತ್ತಿನ ಆರೋಗ್ಯಕರವಾದ ಹಣ್ಣು ಅಂತ ಕರೀತಾರೆ. ಹೆಸರೇ ಹೇಳೋ ಥರ ನೀಲಿಯಾಗಿರೋ ಪುಟ್ಟ ಹಣ್ಣು ಇದು. ಪಿಕ್ ಮಾಡಬೇಕಾದ್ರೆ ಡಾರ್ಕ್ ಬ್ಲೂ ಆಗಿರೋ ಹಣ್ಣನ್ನು ಪಿಕ್ ಮಾಡ್ಕೊಳ್ಳೋದ್ರಿಂದ ಸ್ವಲ್ಪ ಸ್ವೀಟ್ ಆಗಿರುತ್ತೆ ತಿನ್ನೋದಕ್ಕೆ. ಟಿಕೆಟ್ ರಿಜಿಸ್ಟರ್ ಮಾಡ್ಕೊಳ್ಳುವಾಗಲೇ ಒಂದು ಗ್ರೀನ್ ಕಲರ್ ಬಾಕ್ಸನ್ನು ಕೊಟ್ಟಿರ್ತಾರೆ, ಅದನ್ನು ಪಿಂಟ್ ಅಂತ ಕರೀತಾರೆ. ಒಂದು ಪಿಂಟ್ಗೆ $4 ಹಾಗೆ ಚಾರ್ಜ್ ಮಾಡ್ತಾರೆ. ನೀವು ಎಷ್ಟು ಪಿಂಟ್ ಬೇಕಾದ್ರೂ ಕಿತ್ಕೋಬೋದು. ನಾನೊಂದು 4 ಪಿಂಟ್ ಹಣ್ಣುಗಳನ್ನ ಕಿತ್ಕೊಂಡೆ. ಇದನ್ನು ಸ್ಟೋರ್ ಮಾಡೋದು ಹೇಗೆ ಅಂತ ತಲೆ ಬಿಸಿ ಮಾಡ್ಕೊಳ್ಬೇಕಾದ ಏನು ಕೆಲಸ ಇಲ್ಲ. ಬಂದು ನೀಟಾಗಿ ವಾಶ್ ಮಾಡಿ ಫ್ರೀಸರಲ್ಲಿ ಇಟ್ಬಿಟ್ರೆ ವರ್ಷಾನುಗಟ್ಟಲೆ ಯೂಸ್ ಮಾಡ್ಕೊಳ್ಬೋದು. ಹಾಗೆ ಇಲ್ಲಿ ಕಾಣ್ತಿರೋ ಅಷ್ಟು ಬ್ಲೂಬೆರಿ ಗಿಡಗಳು. ಅದರ ನಂತರ ದ್ರಾಕ್ಷಿನ ಬೆಳೆಸಿದ್ರು. ದ್ರಾಕ್ಷಿ ಪಿಕ್ಕಿಂಗಿಗೆ ರೆಡಿ ಆಗಿರಲಿಲ್ಲ. ಸ್ಟ್ರಾಬೆರಿ ಸೀಸನ್ ಮುಗಿದೋಗ್ಬಿಟ್ಟಿತ್ತು. ಅಲ್ಲಿ ಇಲ್ಲಿ ಒಂದಿಷ್ಟು ಹಣ್ಣುಗಳು ಸಿಗ್ತಾ ಇತ್ತು ಅಷ್ಟೇ. ಪ್ಯಾರ್ಸು ಕೂಡ ಅಷ್ಟೇ ಪಿಕ್ಕಿಂಗಿಗೆ ರೆಡಿ ಆಗಿರಲಿಲ್ಲ. ಸೀದಾ ನಾವಿಲ್ಲಿಂದ ಹೊರಟಿದ್ದು ತರಕಾರಿ ಸೆಕ್ಷನ್ಗೆ. ತರಕಾರಿಗಳಂತೂ ಪರ್ಫೆಕ್ಟಾಗಿ ರೆಡಿಯಾಗಿದ್ವು. ತುಂಬ ಥರದ ತರಕಾರಿಗಳನ್ನ ಬೆಳೆದಿದ್ದಾರೆ ಇಲ್ಲಿ. ವೆರೈಟೀಸ್ ಆಫ್ ಪಂಪ್ಕಿನ್ಸು, ಪೆಪ್ಪರ್, ಕ್ಯಾಪ್ಸಿಕಮ್, ಗ್ರೀನ್ ಚಿಲ್ಲೀಸ್, ಟೊಮ್ಯಾಟೊ, ರೆಡ್ ಆ್ಯಂಡ್ ಗ್ರೀನ್ ಕ್ಯಾಬೇಜ್, ಯೆಲ್ಲೋ ಆ್ಯಂಡ್ ಗ್ರೀನ್ ಬೀನ್ಸು, ಹಾಗೆಯೇ ಕಾಲಿ ಲೀವ್ಸು, ಬ್ರಾಕ್ಲಿ, ಕಾಲಿಫ್ಲವರ್, ಹಾಗೆ ತುಂಬ ತರಕಾರಿಗಳನ್ನ ಬೆಳೆದಿದ್ರು. ಫ್ರೆಶ್ ಆಗಿ ಅದನ್ನು ತಗೊಳ್ಳೋ ಖುಷಿನೇ ಬೇರೆ. ಹಾಗೆ ಎಲ್ಲ ತರಕಾರಿಗಳಿಗೂ ಅದರದ್ದಾದ ಪ್ರೈಸ್ ಕೂಡ ಫಿಕ್ಸ್ ಮಾಡಿದ್ದಾರೆ. ಈ ದೇಶದಲ್ಲಿ ಪಿಕ್ಕಿಂಗ್ ಅನ್ನೋ ಕಾನ್ಸೆಪ್ಟ್ ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ. ಯಾಕಂದರೆ ವರ್ಷದ 12 ತಿಂಗಳು ಇವರು ಬೆಳೆಗಳನ್ನು ಬೆಳೆಯೋದಿಲ್ಲ. 4-5 ತಿಂಗಳು ಏನು ಈ ತರಕಾರಿಗಳನ್ನ ಹಣ್ಣುಗಳನ್ನ ಬೆಳೆಸಿದ್ರೂ ಆಯಿತು. ಸ್ನೋ ಬೀಳ್ತಿದ್ದ ಹಾಗೇ ಎಲ್ಲ ಗಿಡಗಳು ಸಾಯ್ತವೆ. ಹಾಗೆಯೇ ಮರಗಳು ಕೂಡ ಎಲೆಗಳನ್ನ ಉದುರಿಸ್ಕೊಂಡ್ಬಿಡುತ್ತವೆ. ಆ ಕಾರಣಕ್ಕಾಗಿ ಈ ಔಟ್ಡೋರ್ ಆ್ಯಕ್ಟಿವಿಟೀಸ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ ಇಲ್ಲಿನ ಜನ. ಯೂಶ್ವಲ್ ಆಗಿ ಈ ಥರ ಪಿಕ್ಕಿಂಗನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಇಡೀ ದಿನಕ್ಕೆ ಪ್ಲ್ಯಾನ್ ಮಾಡಿರ್ತಾರೆ. ಯಾಕಂದರೆ ಇಡೀ ದಿನನ ತೋಟದಲ್ಲಿ ಕಳೆಯೋದು ಅನ್ನೋ ಥರ ಒಂದು ಕಾನ್ಸೆಪ್ಟಲ್ಲಿ ಪ್ಲ್ಯಾನ್ ಮಾಡಿರ್ತಾರೆ. ಊಟ ಕೂಡ ಅಲ್ಲಿಯೇ ಆಗುತ್ತೆ. ಅಲ್ಲೊಂದು ರೆಸ್ಟೋರೆಂಟ್ ಕೂಡ ಇರುತ್ತೆ, ಅವ್ರದ್ದೇ ಆದ ಒಂದು ರೆಸ್ಟೋರೆಂಟ್ ಇರುತ್ತೆ. ಅಲ್ಲಿದೆ ತರಕಾರಿ ಹಣ್ಣುಗಳನ್ನ ಬಳಸ್ಕೊಂಡು ಅಡುಗೆ ಮಾಡಿರ್ತಾರೆ. ಆದರೆ ನಾವು ಅಲ್ಲಿ ಕಾಂಟಿನೆಂಟಲ್ ಫುಡ್ನ ಅಷ್ಟೊಂದು ಇಷ್ಟಪಡದೇ ಇರೋ ಕಾರಣ ನಾವೇ ಮನೆಯಿಂದ ಅಡುಗೆ ಮಾಡ್ಕೊಂಡು ಹೋಗಿರ್ತೀವಿ. ಪ್ರತಿ ಸಲ ಹೋಗುವಾಗ ಅಲ್ಲೇ ಕೂತು ತಿಂದು ಮತ್ತೆ ನಾವು ಹೊರಟಿದ್ದು ರಾಸ್ಬೆರಿ ಪಿಕ್ಕಿಂಗ್ಗೆ. ಇದು ಹಾಗೆಯೇ ಪಿಂಟ್ ಲೆಕ್ಕದಲ್ಲಿ ಒಂದು ಪಿಂಟ್ಗೆ $4 ಥರ ಚಾರ್ಜ್ ಮಾಡ್ತಾರೆ. ಈ ರಾಸ್ಬೆರೀಸ್ ಆದಮೇಲೆ ನಾವು ಇಲ್ಲಿ ಗಾರ್ಲಿಕ್ ಇಟ್ಕೊಳ್ಳೋದಕ್ಕೆ ಅಂತ ಬಂದ್ವಿ. ಗಾರ್ಲಿಕ್ ಸ್ವಲ್ಪ ಕಾಸ್ಟ್ಲಿ ಇತ್ತು. ಒಂದು ಗಾರ್ಲಿಕ್ಗೆ $1.49 ಇತ್ತು. ಅಂತಂದರೆ 90 ರೂಪೀಸ್ ಹಂಗೆ ಬೀಳುತ್ತೆ ಒಂದು ಗಾರ್ಲಿಕ್ಗೆ.
ಒಂದಿಷ್ಟು ಗಾರ್ಲಿಕನ್ನು ಕಿತ್ಕೊಂಡು ನಾವು ಹೊರಟಿದ್ದು ಆ್ಯಪಲ್ ಫಾರ್ಮ್ಗೆ. ಆ್ಯಪಲ್ ರೆಡಿಯಾಗಿರಲಿಲ್ಲ ಆ ಟೈಮಲ್ಲಿ. ಈ ಆ್ಯಪಲ್ ಮತ್ತು ಪೀಚಸ್ ಪ್ಲಮ್ಗಳೆಲ್ಲ ಒಂದೇ ಸಲ ರೆಡಿಯಾಗುತ್ತೆ ಪಿಕ್ಕಿಂಗ್ಗೆ. ಹಾಗೆ ಆ್ಯಪಲ್ ತೋಟನ ಸುತ್ತಾಡಿಕೊಂಡು ನಾವು ಹೊರಟಿದ್ದು ಪೀಚ್ ಫಾರ್ಮ್ಗೆ. ನೆಕ್ಟರಿನ್ ಅಂತ ಒಂದು ಜಾತಿಯ ಪೀಚ್ ಇದೆ ಅಲ್ಲಿ, ತುಂಬ ಸ್ವೀಟಾಗಿರೋ ಒಂದು ಹಣ್ಣದು. ಅದನ್ನು ಪಿಕ್ ಮಾಡೋಣ ಅಂತ ಹೊರಟ್ವಿ. ಇಲ್ಲಿ ಕಾಣ್ತಾ ಇದೆಯಲ್ಲ, ಇದನ್ನೇ ನೆಕ್ಟರಿನ್ ಅಂತ ಕರೀತಾರೆ. ಇದು ಪೀಚಸ್ ಥರನೇ, ಪೀಚೇನೆ, ಬಟ್ ಸ್ಕಿನ್ ಸ್ವಲ್ಪ ವೆಲ್ವೆಟಿಶ್ ಆಗಿರುತ್ತೆ. ಆರೆಂಜ್ ಕಲರಿಗೆ ಟರ್ನ್ ಆಗುತ್ತೆ ಹಣ್ಣಾದ ತಕ್ಷಣ. ತುಂಬ ಸ್ವೀಟಾಗಿರೋ ಒಂದು ಥರದ ಹಣ್ಣು ಇದು. ಈ ಇಡೀ ಆರ್ಚರ್ಡ್ ಬಂದು ಒಂದು 2,000-3,000 ಎಕರೆ ಎಷ್ಟು ದೊಡ್ಡದು. ಹಾಗೆ ಈ ಇಡೀ ತೋಟನೂ ಒಂದು ರೈತಂಗೆ ಸಂಬಂಧಪಟ್ಟದ್ದಾಗಿರುತ್ತೆ. ಕೃಷಿ ಮಾಡೋಕ್ಕೆ ಬೇಕಾಗಿರೋಂತಹ ಎಲ್ಲ ವಸ್ತುಗಳು ಇಲ್ಲಿರುತ್ತೆ. ಒಂದಿಷ್ಟು ಪ್ರಾಣಿಗಳನ್ನು ಕೂಡ ಸಾಕಿರ್ತಾರೆ. ಇದಾಗಿತ್ತು ನಮ್ಮ ಪುಟ್ಟ ಪಿಕ್ಕಿಂಗ್ ವಿಡಿಯೋ. ಈ ವಿಡಿಯೋ ಎಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೋತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.